ಹಲೋ ಹಾಯ್ ನಮಸ್ತೆ. ನನ್ನ ಹೆಸರು ರಶ್ಮಿ ಅಂತ. ನಾನಿಲ್ಲಿ ಯು ಕೆನಲ್ಲಿದ್ದೀನಿ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಹೊಸ ವರ್ಷ ಹೊಸ ಹುಮ್ಮಸ್ಸು, ಸ್ಫೂರ್ತಿ ಮತ್ತು ಹೊಸ ಪ್ರೇರಣೆ ತರಲಿ. ಅದೇ ಸ್ಫೂರ್ತಿ ಮತ್ತು ಅದೇ ಜೋಶ್ನಲ್ಲಿ ಮತ್ತೆ ನಾನು ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂತ ಇದ್ದೀನಿ. ಲಾಸ್ಟ್ ಒಂದು 2.5 ಇಯರ್ಸ್ ಬ್ಯಾಕ್ ನಾನು ಆ್ಯಕ್ಚುಲಿ ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೆ. ಆದರೆ ಕೆಲವೊಂದು ಕಾರಣಗಳಿಂದ ನನ್ನಿಂದ 2 ವರ್ಷದಿಂದ ಅದನ್ನು ಕೀಪಪ್ ಮಾಡೋಕ್ಕಾಗಿಲ್ಲ. ಸೊ ಲಾಸ್ಟ್ ಇಯರ್ ಕೂಡ ತುಂಬ ಸಲ ಅಂದ್ಕೊಂಡಿರ್ತೀನಿ ವೀಡಿಯೋಸ್ ಹಾಕಬೇಕು, ಶುರು ಮಾಡಬೇಕು ಮತ್ತೆ ಅಂತ. ಬಟ್ ನನಗೆ ಆ ಡೆಡಿಕೇಶನ್ ಇರಲಿಲ್ಲ. ಸೊ ಈ ವರ್ಷ ಮತ್ತೆ ಡೆಡಿಕೇಟೆಡ್ ಆಗಿ ಈ ಚಾನಲ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊತೀನಿ. ಇದ್ರ ಜೊತೆಗೆ ಇವತ್ತು ಆ್ಯಕ್ಚುಲಿ ನಾನು ವರ್ಕ್ ಡೇ ವ್ಲಾಗ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ರುಟೀನ್ ನಮ್ಮದು ಹೀಗಿರುತ್ತೆ ಅಂತ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಯೂಶ್ವಲಿ ನಾನು ಆಫೀಸ್ನ ಆಲ್ಮೋಸ್ಟ್ ಲೈಕ್ 5:15 ಅಲ್ಲಿ ಅಷ್ಟರಲ್ಲಿ ಲಾಗ್ ಆಫ್ ಆಗ್ತೀನಿ. ಸೊ ಲಾಗ್ ಆಫ್ ಆಗ್ತಿದ್ದಾಗೇ ದ ವೆರಿ ಫಸ್ಟ್ ಥಿಂಗ್ ಬೇಕಾಗಿರೋದೇನಪ್ಪ ಅಂದರೆ ಕಾಫಿ. ಎಸ್, ಈ ಚಳಿಗಾಲದಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ಕಾಫಿ ಕುಡಿದ್ರೇ ನಂಗೆ ನೆಮ್ಮದಿ ಆಗುತ್ತೆ. ಸೊ ಅದರಿಂದ ಇಲ್ಲಿ ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಕುಡಿದ್ಮೇಲೆ ನೆಕ್ಸ್ಟ್ ಕೆಲಸ ಏನಪ್ಪ ಅಂತ ಅಂದರೆ ಕುಕ್ಕಿಂಗ್. ಹೌದು, ಯೂಶ್ವಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ. ಸೊ ಅದರಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಕುಕ್ ಮಾಡಿ ಫ್ರೆಶ್ ಆಗಿ ಮಾಡುವಷ್ಟು ಟೈಮ್ ಇಬ್ಬರಿಗೂ ಇರೋದಿಲ್ಲ. ಅದು ಅಲ್ಲದೆ ನನ್ನ ಮಗಳನ್ನ ಬೇರೆ ಸ್ಕೂಲ್ಗೆ ರೆಡಿ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ನಾನು ಯೂಶ್ವಲಿ ಪ್ರಿಫರ್ ಮಾಡೋದೇನೆಂದರೆ ನೈಟೇ ಕುಕ್ ಮಾಡ್ಕೊತೀನಿ. ಯಾವುದೇ ರೀತಿ ಕರಿ ಆಗಿದ್ರೂ ಅದನ್ನು ನೈಟೇ ಕರೀಸ್ನ ಪ್ರಿಪೇರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಆಫ್ಟರ್ನೂನ್ ಅಷ್ಟರಲ್ಲಿ ಜಸ್ಟ್ ರೈಸ್ ಮಾತ್ರ ಇಟ್ಕೊಂಡ್ರೆ ಆಗುತ್ತೆ ನಮಗೆ. ಸೊ ಅದು ನಮಗೆ ವರ್ಕ್ ಆಗ್ತದೆ. ಸೊ ಅದರಿಂದ ನಾನು ಆ ಥರ ಮಾಡ್ತಾಯಿದ್ದೀನಿ. ಇವತ್ತು ನಾನಿಲ್ಲಿ ವೆಜಿಟೇಬಲ್ಸು ಮತ್ತು ಕಡಲೆಕಾಳನ್ನ ನೆನೆಸಿದ್ದೆ. ಸೊ ಅದರಿಂದ ಕಡಲೆಕಾಳು ಮತ್ತು ವೆಜಿಟೇಬಲ್ಸು ಎಲ್ಲನೂ ಹಾಕಿ ಕೂಟ್ ಥರ ಮಾಡ್ತಾಯಿದ್ದೀನಿ. ಸೊ ನೈಟಿಗೆ ಚಪಾತಿಗೂ ಆಗುತ್ತೆ, ನೆಕ್ಸ್ಟ್ ಡೇಗೆ ರೈಸ್ ಜೊತೆನೂ ಸೂಪರ್ ಆಗಿರುತ್ತೆ. ಸೊ ಮತ್ತು ಯೂಶ್ವಲಿ ನಮ್ಮ ಮನೆ ಯಾವಾಗಲೂ ಇಷ್ಟೊಂದು ಸೈಲೆಂಟ್ ಆಗಿರಲ್ಲ. ಇವತ್ತು ಆ್ಯಕ್ಚುಲಿ ನನ್ನ ಮಗಳು ಮತ್ತು ಹಸ್ಬೆಂಡ್ ಇಬ್ಬರೂ ಹೊರಗಡೆ ಹೋಗಿದ್ದಾರೆ. ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಇದೆ. ಸೊ ಅದರಿಂದ ಅವರಿಬ್ಬರು ಇಲ್ಲದೇ ಇರೋದ್ರಿಂದ ಮನೆ ಫುಲ್ ಸೈಲೆಂಟ್ ಆಗಿದೆ. ಮತ್ತು ನಾನು ಆರಾಮಾಗಿ ನನಗೇನು ಬೇಕು ವೀಡಿಯೋ ಮಾಡ್ಕೊಳಕ್ಕಾಗ್ತಾ ಇದೆ. ವೆಜಿಟೇಬಲ್ಸ್ ಎಲ್ಲನೂ ಕಟ್ ಮಾಡ್ತಾಯಿದ್ದೀನಿ. ಸೊ ಪೊಟ್ಯಾಟೋಸ್ನ ನಾನು ಯೂಶ್ವಲಿ ಎಲ್ಲ ವೆಜಿಟೇಬಲ್ಸ್ಗಿಂತ ಸ್ವಲ್ಪ ದಪ್ಪ ಕಟ್ ಮಾಡ್ಕೊತೀನಿ. ಏಕೆಂದರೆ ಅದೇ ಸೈಜಲ್ಲಿ ಕಟ್ ಮಾಡಿದ್ರೆ ತುಂಬ ಬೇಗ ಬೆಂದು ಹೋಗುತ್ತೆ. ಬೆಂದು ಒಂಥರ ಎಲ್ಲ ತುಂಬ ಮ್ಯಾಶಿ ಆಗಿಬಿಡುತ್ತೆ. ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಸೊ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಫಸ್ಟು ನಾವು ಗರಂ ಮಸಾಲಾಸ್ ಎಲ್ಲನೂ ಹಾಕಬೇಕು. ಸೊ ಫಸ್ಟು ಚಕ್ಕೆ ಹಾಕ್ತಾ ಇದ್ದೀನಿ. ಚಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ, ಲೈಕ್ ಆಲ್ಮೋಸ್ಟ್ 1-1.5 ಟೀ ಸ್ಪೂನಷ್ಟು ಜೀರಿಗೆ, ಒಂದು 7-8 ಲವಂಗ ಮತ್ತು ಒಂದು 3 ನಾನಿಲ್ಲಿ ಏಲಕ್ಕಿ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಮೆಣಸು. ಸೊ ಇದನ್ನು ಫಸ್ಟು ಒಂದು 2-3 ಸೆಕೆಂಡ್ಸ್ ಆಯಿಲ್ನಲ್ಲಿ ಫ್ರೈ ಮಾಡಾದಮೇಲೆ ಆನಿಯನ್ಸ್ ಹಾಕ್ತಾಯಿದ್ದೀನಿ. ಸೊ ಆನಿಯನ್ಸ್ ಬೇಗ ಬೇಯಬೇಕಂದ್ರೆ ಖಂಡಿತವಾಗೂ ನಾವು ಸಾಲ್ಟ್ ಆ್ಯಡ್ ಮಾಡಿ. ಸೊ ಆನಿಯನ್ಸ್ ಎಲ್ಲ ಇವಾಗ ಫ್ರೈ ಆಗಿದೆ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಲೈಕ್ 2-3 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ್ಮೇಲೆ ಒಂದು 5 ಮಿನಿಟ್ಸ್ ಅಗೇನ್ ಇದನ್ನು ಫ್ರೈ ಮಾಡ್ಕೊಬೇಕು. ಅದು ಮಾಡಿದ್ಮೇಲೆ ನಾನು ಇಲ್ಲಿ ಟೊಮ್ಯಾಟೋಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟ್ ಆಫ್ ಆಲ್ ಈ ಟೊಮ್ಯಾಟೊ ಮತ್ತು ಈರುಳ್ಳಿನ ತುಂಬ ಏನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ನಾವು ಇದನ್ನು ಪೇಸ್ಟ್ ಮಾಡ್ಕೊತೀವಿ. ಸೊ ಅದರಿಂದ ದಪ್ಪದಾಗೆ ಕಟ್ ಮಾಡಿಕೊಂಡು ನಡೆಯುತ್ತೆ. ಇಲ್ಲಿ ನನ್ನ ಮಗಳು ಮತ್ತು ಹಸ್ಬೆಂಡ್ ಬಂದರು.
ನನ್ನ ಮಗಳು ತೋರಿಸ್ತಾ ಇದ್ದಾಳೆ ಇವತ್ತೇನೋ ಹೊಸ ಟೆಕ್ನಿಕ್ ಹೇಳ್ಕೊಟ್ಟಂತೆ ಸ್ವಿಮ್ಮಿಂಗಲ್ಲಿ, ಅದ್ರ ಬಗ್ಗೆ ಹೇಳ್ತಾ ಇದ್ಲು. ಚೆನ್ನಾಗಿ ಮಾಡಿದೆ ಸ್ವಿಮ್ಮಿಂಗು. ಏನು ಮಾಡ್ತಿದ್ಯಾ ಮಂಜು? ಏನು ಮಾಡ್ತಿದ್ಯಾ? ಆ್ಯಕ್ಚುಲಿ ಮಸಾಲೆಸ್ ಆ್ಯಡ್ ಮಾಡಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡೋದನ್ನ ಮರ್ತ್ಕೊಬಿಟ್ಟಿದ್ದೆ. ಸೊ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಮತ್ತು ಒಂದು ½ ಟೀ ಸ್ಪೂನಷ್ಟು ಗರಂ ಮಸಾಲ, ಮತ್ತು ಒಂದು 2 ಟೀ ಸ್ಪೂನಷ್ಟು ಕೊರಿಯಾಂಡರ್ ಪೌಡ್ರ್ ಆ್ಯಡ್ ಮಾಡಿದ್ದೀನಿ. ಮತ್ತು ನಾನಿಲ್ಲಿ ಆ್ಯಡ್ ಮಾಡ್ತಾ ಇರೋದು ಫ್ರೋಝನ್ ಕೋಕೋನಟ್ಟು. ಇಲ್ಲಿ ನಾವು ಯೂಶ್ವಲಿ ಕೋಕೋನಟ್ಸ್ನ ತೊಗೊಂಬಂದರೆ ತುಂಬ ಬೇಗ ಹಾಳಾಗುತ್ತೆ ಅನ್ನೋ ಕಾರಣದಿಂದ ಅದನ್ನು ಕಟ್ ಮಾಡಿ ಫ್ರೀಝರಲ್ಲಿ ಫ್ರೋಸ್ ಮಾಡಿ ಇಟ್ಕೊತೀವಿ. ನಮ್ಗೆ ಯಾವಾಗ ಬೇಕು ಆವಾಗ ನಾವು ಅದನ್ನು ಯೂಸ್ ಮಾಡ್ಕೊತೀವಿ. ಸೊ ಇವಾಗ ಮಸಾಲ ಪೇಸ್ಟ್ ರೆಡಿ ಇದೆ. ಮತ್ತು ನಾನು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ½ ಆನಿಯನ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಒಂದು 2 ನಿಮಿಷ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀವಲ್ಲ ಕಡಲೆಕಾಳು, ಸೊ ಆ ಕಡಲೆಕಾಳನ್ನ ಆ್ಯಡ್ ಮಾಡ್ಕೊತೀನಿ. ಆ ಕಡಲೆಕಾಳನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಕೂಡ ಒಂದೊಂದಾಗಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗೋಣ. ಹಾಗೆ ಒಂದೊಂದು 2 ನಿಮಿಷ ಅದನ್ನು ಕೂಡ ಫ್ರೈ ಮಾಡಿಕೊಂಡ್ರೆ ಒಂದು ಹಸಿ ಸ್ಮೆಲ್ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಟೇಸ್ಟು. ಇವಾಗ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ, ಏಕೆಂದರೆ ವೆಜಿಟೇಬಲ್ ಸ್ವಲ್ಪ ಕುಕ್ ಆಗಲಿ ಅಂತ. ಸಾಲ್ಟ್ನ ಯಾವಾಗಲೂ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಏಕೆಂದರೆ ನಾವು ಮಸಾಲೆ ಪೇಸ್ಟ್ ಮಾಡಿದ್ದೀವಲ್ಲ, ಈ ಪೇಸ್ಟ್ನಲ್ಲೂ ಕೂಡ ಸಾಲ್ಟ್ ಇರುತ್ತೆ. ಸೊ ಇವಾಗ ಮಸಾಲ ಪೇಸ್ಟ್ನ ಕೂಡ ಆ್ಯಡ್ ಮಾಡಿ ಸ್ವಲ್ಪ ನೀರು, ಲೈಕ್ ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅನ್ನೋದ್ರ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೊಬೋದು. ನನಗೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ನೀರು ಬೇಕಿತ್ತು, ಸೊ ಇವಾಗ ಹಾಕ್ತಾ ಇದ್ದೀನಿ. ಸೊ ಇಷ್ಟು ಹಾಕಿದ್ಮೇಲೆ ನನ್ನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ನೀರು ಥರ ಇರುತ್ತೆ, ಅಷ್ಟೊಂದೇನು ಚೆನ್ನಾಗಿರಲ್ಲ. ಸೊ ಫೈನಲ್ ಆಗಿ ಸಾಲ್ಟ್ ಟೆಸ್ಟ್ ಮಾಡಿಬಿಟ್ಟು ನನಗೆ ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು ಅನ್ನಿಸ್ತು, ಸೊ ಅದಕ್ಕೇ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಕುಕ್ಕರ್ನ ಪ್ರೆಷರ್ ಕುಕ್ಗೆ ಇಟ್ಬಿಡೋಣ. ಅಟ್ಲೀಸ್ಟ್ ಮಿನಿಮಮ್ ನನಗೆ 3 ಅಥವಾ 4 ವಿಷಲ್ಸ್ ಆದರೂ ಬೇಕು. ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಕುಕ್ಕರ್. ಸೊ ಯಾವ ಕುಕ್ಕರ್ನ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೂ ಇರುತ್ತೆ. ಅದು ಕುಕ್ಕರು ಕೂಗೋ ಅಷ್ಟರಲ್ಲಿ ನಾನು ಡಿಶ್ ವಾಷರಲ್ಲಿ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳೆಲ್ಲ ಇತ್ತು, ಸೊ ಅದನ್ನೆಲ್ಲನೂ ರಿಮೂವ್ ಮಾಡ್ತಾ ಇದ್ದೀನಿ. ಮತ್ತು ಡಿಶ್ ವಾಷರ್ನ ಹಾಗೆ ಲೋಡ್ ಮಾಡೋದಕ್ಕೂ ಯೂಸ್ಫುಲ್ ಆಗಿರುತ್ತೆ. ನೈಟ್ ಡಿನ್ನರ್ಗೆ ಚಪಾತಿ. ಸೊ ನಾನಿವಾಗ ಇಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನಾನು ಕ್ಲೀನಿಂಗ್ ಮತ್ತು ಕುಕ್ಕಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ನನ್ನ ಮಗಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಕೆಲವೊಂದಷ್ಟು ಹೋಮ್ವರ್ಕ್ಸ್ ಇರುತ್ತೆ ಸ್ಕೂಲಿಂದ ಕಳಿಸಿರುವಂಥದ್ದು. ಸೊ ಡೈಲಿ ಬುಕ್ನ ರೀಡ್ ಮಾಡಬೇಕು, ಮತ್ತು ಕೆಲವೊಂದಷ್ಟು ರೈಟಿಂಗ್ಸ್ ಇರುತ್ತೆ. ಸೊ ಅದನ್ನೆಲ್ಲನೂ ಹೋಮ್ವರ್ಕ್ಸ್ ಎಲ್ಲನೂ ಡೈಲಿ ಮಾಡಬೇಕಾಗಿರುತ್ತೆ. ಸೊ ನನ್ನ ಹಸ್ಬೆಂಡ್ ಇಲ್ಲಿ ನನ್ನ ಮಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ.
ಸೊ ಫೈನಲಿ ಇಟ್ಸ್ ಟೈಮ್ ಫಾರ್ ಡಿನ್ನರ್. ಇವಾಗ ಎಲ್ಲರಿಗೂ ಬಿಸಿ ಬಿಸಿಯಾಗಿ ಚಪಾತಿ ಆಗ್ತಾ ಇದ್ದೀನಿ. ಚಪಾತಿ ಜೊತೆ ಈ ತರಕಾರಿ ಕೂಟು ಅಥವಾ ಮಸಾಲೆ ಕೂಟು ಯಾವುದೇ ಆಗಿರಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಇದೇನು ತುಂಬ ತೆಳುವಾಗೂ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಫೈನಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಾವು ಮೋಸ್ಟ್ ಆಫ್ ದ ಟೈಮ್ ಯೂಶ್ವಲಿ ನಾವು ಲಿವಿಂಗ್ ರೂಮಲ್ಲೇ ಊಟ ಮಾಡೋದು. ಏಕೆಂದರೆ ಲಿವಿಂಗ್ ರೂಮ್ ಸ್ವಲ್ಪ ವಾರ್ಮ್ ಆಗಿರುತ್ತೆ. ನಾವು ಕಿಚನಲ್ಲಿ ಎಷ್ಟೇ ಕುಕ್ ಮಾಡಿ ಇದು ಮಾಡಿದ್ರು ಕಿಚನ್ ಡೈನಿಂಗಲ್ಲಿ ತುಂಬ ಕೋಲ್ಡ್ ಆಗಿರುತ್ತೆ. ಸೊ ಅದರಿಂದ ಇಟ್ಸ್ ಬೆಟರ್ ನಮ್ಗೆ ಯಾವಾಗಲೂ ಲಿವಿಂಗ್ ರೂಮೇ. ಊಟ ಎಲ್ಲ ಆದಮೇಲೆ ಇಟ್ಸ್ ಟೈಮ್ ಫಾರ್ ಬೆಡ್. ಸೊ ಇವಾಗ ಇಲ್ಲಿ ನಾನು ಅವಳಿಗೆ ಫೈನಲ್ ಆಗಿ ಸ್ಟೋರಿ ಹೇಳೋದಕ್ಕೆ ಮಲಗಿಸೋದಕ್ಕೆ ಬಂದಿದ್ದೀನಿ. ಇಲ್ಲಿ ಯೂಶ್ವಲಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ ಎಲ್ಲರಲ್ಲೂ. ಸೊ ಅದರಿಂದ ಮಕ್ಕಳಿಗೆ ಎಸ್ಪೆಷಲಿ ವಿಟಮಿನ್ ಡಿ ಡ್ರಾಪ್ಸು ಇಲ್ಲ ಅಂದರೆ ಏನಾದರೂ ಸಿರಪ್ಪು ಆ ಥರ ಏನಾದರೂ ಕೊಡ್ತಾರೆ. ನಾವಿಲ್ಲಿ ಜೆಲ್ಲಿ ಟೈಪ್ ತೊಗೊಂಡಿದ್ದೀವಿ. ಸೊ ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾಳೆ ನಿಮ್ಮ ಜೊತೆ. ಸೊ ಫೈನಲಿ ಅವಳಿಗೆ ಇಷ್ಟವಾದಂಥ ಸ್ಟೋರೀಸ್ನ ಹೇಳಿ ಮಲಗಿಸೋದು ಅಷ್ಟೇ. ಸೊ ಇಷ್ಟೇ ನಮ್ಮ ವೀಕ್ ಡೇ. ಎವ್ರಿ ಡೇ ಇಷ್ಟೇ ಆರ್ಗನೈಸ್ಡ್ ಆಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಕೆಲವೊಂದೊಂದಿಷ್ಟು ದಿನ ನಮ್ಮಿಂದ ಏನೂ ಮಾಡೋಕ್ಕಾಗಿರೋದಿಲ್ಲ. ಸೊ ಅದೇನೇ ಅಲ್ವಾ ರಿಯಲ್ ಲೈಫ್ ಅಂದರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಸಿ ಯು. ಬಾಯ್.